ಭಾರತ ದೇಶದಲ್ಲಿ ಸುಮಾರು 77,000 ದ್ವಿಚಕ್ರ ವಾಹನ ಸವಾರರು ವರ್ಷದಲ್ಲಿ ಮೃತರಾಗ್ತಾರೆ. ಇದರಲ್ಲಿ ಜಾಸ್ತಿ ಜನ ಹೆಲ್ಮೆಟ್ ಧರಿಸದೇ ಇರೋ ಕಾರಣ. ಏನಿದು ಅನ್ನದಾತ ಸುಖೀಭವ ಕಾರ್ಯಕ್ರಮದಲ್ಲಿ ಈ ವಿಷಯ ಮಾತಾಡ್ತಾ ಇದ್ದಾರೆ. ಆಪತ್ ಬಾಂಧವ ಅನ್ನೋ ಸೆಗ್ಮೆಂಟಲ್ಲಿ ಇವರಿಗೆಲ್ಲ ನಾವು ಹೆಲ್ಮೆಟ್ ಧರಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇವರು ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು. ಇವರನ್ನು ಅಭಿಮಾನಿ ದೇವರುಗಳಂತಾನೆ ಅಣ್ಣವ್ರು ಹೇಳ್ತಾ ಇದ್ರು. ಇವರ ಸುರಕ್ಷತೆ ನಮಗೆ ಅತಿ ಮುಖ್ಯ. ಆದ್ದರಿಂದ ಹೆಲ್ಮೆಟ್ ಧರಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ, ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ಚಿತ್ರಮಂದಿರದಲ್ಲಿ ಚಿತ್ರ ಮಾಡಿಕೊಂಡು ನಾವು ಕಾಯ್ತಾ ಇರ್ತೀವಿ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಇದೊಂದು ಆಪತ್ ಬಾಂಧವ ಅನ್ನೋ ಸೆಗ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ. ಅದಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಏನಿದು ಅಂತ ಅಂದರೆ, ನನಗೆ ಹೇಗೆ ಇವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಹೇಳ್ತಾ ಇದ್ರು. ಯಾಕೆಂದರೆ ಅಭಿಮಾನಿಗಳು ನಮ್ಮ ಚಿತ್ರಮಂದಿರಕ್ಕೆ ಬಂದ್ರೇ ನಮ್ಮ ಅನ್ನದಾತರಾದಂಥ ಪ್ರೊಡ್ಯೂಸರ್ಗಳಿಗೆ ಹಣ ಆಗೋದು. ಸೊ ನಮ್ಮ ಆಪತ್ ಬಾಂಧವ ಅಂದರೆ ಯಾರು ಅಂದರೆ ನಮ್ಮ ವೀಕ್ಷಕರು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಆದರೆ ನಮ್ಮ ವೀಕ್ಷಕರು ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂದರೆ ಅವ್ರ ಸೇಫ್ಟಿನೂ ಕೂಡ ನಾವು ನೋಡಬೇಕಾಗುತ್ತೆ. ಆದ್ದರಿಂದ ಇವತ್ತು ನಾವು ಆಪತ್ ಬಾಂಧವ ಅನ್ನೋ ಸೆಗ್ಮೆಂಟಲ್ಲಿ ಈ ಥರ ಒಂದು ಹೆಲ್ಮೆಟ್ನ ಕೊಡೋ ಮೂಲಕ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸಾಕಷ್ಟು ಜನಕ್ಕೆ ನಾವು ಮಾಹಿತಿನ ಕೊಟ್ಟು, ಸೇಫ್ಟಿಯಲ್ಲಿ ಹೇಗೆ ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೋ ಹಾಗೆ ಥಿಯೇಟ್ರಲ್ಲಿ ಸಿನಿಮಾ ಮಾಡ್ಕೊಂಡು ನಾವು ಕಾಯ್ತಾ ಇರ್ತೀವಿ. ಸೊ ನಿಮ್ಮ ಸೇಫ್ಟಿ ನಮಗೆ ಮುಖ್ಯ ತುಂಬ ಅಂತ ಹೇಳಿ ಸುಮಾರು ಒಂದು 50 ಜನರಿಗೆ ಈ ಥರ ಹೆಲ್ಮೆಟ್ನ ವಿತರಣೆಯನ್ನು ಮಾಡಿ ನಾವು ಇವತ್ತು ಅವ್ರನ್ನ ಥಿಯೇಟ್ರ್ನತ್ತ ವೆಲ್ಕಮ್ ಮಾಡಿದ್ದೀವಿ. ಸೊ ಮುಂದಿನ ಎಪಿಸೋಡ್ಗಳಲ್ಲಿ ಆಪತ್ ಬಾಂಧವ ಸೆಗ್ಮೆಂಟಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಎಪಿಸೋಡ್ಸ್ ಮಾಡ್ತೀವಿ. ಸುಮಾರು ಜನರನ್ನ ಥಿಯೇಟ್ರ್ ಕಡೆ ಸೆಳೆಯೋ ಅಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಕನ್ನಡ ಬರುತ್ತಾ? ಕನ್ನಡ ಚಿತ್ರಗಳನ್ನ ನೋಡ್ತೀರಾ? ಸಿನಿಮಾಗಳನ್ನ ನೋಡ್ತೀರಾ? ರೀಸೆಂಟಾಗಿ ಯಾವ ಸಿನಿಮಾ ನೋಡಿದ್ರಿ? ರೀಸೆಂಟಾಗಿ ಯಾವ ನೋಡಿಲ್ಲ ಸದ್ಯಕ್ಕೆ. ಮತ್ತೆ ನೀವು ಚಿತ್ರಮಂದಿರಕ್ಕೆ ಬರ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ. ಮನೇಲಿ ಯಾರ್ಯಾರೆಲ್ಲ ಇದ್ದಾರೆ? ನಾವು ನಮ್ಮ ಮಿಸ್ಸಸ್ ಮನೆಯಲ್ಲಿ ನಿಮ್ಮ ಮಿಸ್ಸಸ್ ಕಾಯ್ತಾ ಇರ್ತಾರಲ್ವಾ? ಮತ್ತೆ ನೀವು ಹೆಲ್ಮೆಟ್ ಹಾಕಿಲ್ಲ? ಇಲ್ಲೇ ಆಗಲಿ ಎಲ್ಲೇ ಆಗಲಿ ಸೇಫ್ಟಿಗೆ ಹೆಲ್ಮೆಟ್ ಹಾಕಬೇಕು ಅನ್ನೋದು ನಾವು ಕನ್ನಡ ಚಿತ್ರರಂಗದವರು. ನಮಗೆ ನೀವು ಅಭಿಮಾನಿ ದೇವರುಗಳು ತುಂಬ ಇಂಪಾರ್ಟೆಂಟು. ನೀವು ನಮ್ಮ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು. ಸೊ ಆದ್ದರಿಂದ ನಾವು ನಿಮಗೆ ಸೇಫ್ಟಿಗೋಸ್ಕರ ಈ ಹೆಲ್ಮೆಟ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ನಿಮ್ಮ ಪ್ರಯಾಣನ ಬೆಳೆಸಿ. ನಿಮ್ಮ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟು. ಮನೇಲಿ ಹೆಂಗೆ ಅವ್ರು ಕಾಯ್ತಾ ಇರ್ತಾರೋ, ಮುಂದೆ ಪೊಲೀಸವ್ರು ಹೆಂಗೆ ಕಾಯ್ತಾ ಇರ್ತಾರೋ ಹಂಗೆ ನಾವು ನಮ್ಮ ಅಭಿಮಾನಿಗಳನ್ನ ನೋಡ್ಕೋಬೇಕಲ್ಲ. ಸೊ ನಮ್ಮ ಪ್ರೇರಣೆನೇ ಪುನೀತ್ ರಾಜ್ಕುಮಾರ್ ಅವರು. ಆದ್ದರಿಂದ ದಯಮಾಡಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಕನ್ನಡ ಸಿನಿಮಾನ ಅಂತ ಹೇಳ್ತೀನಿ. ಜೊತೆಗೆ ಸೇಫ್ಟಿಗೆ ಹೆಲ್ಮೆಟ್ ಹಾಕೊಳ್ಳಿ. ಥ್ಯಾಂಕ್ ಯು. ಯಾವ್ದು ನೋಡಿದ್ರಿ ರೀಸೆಂಟಾಗಿ ಇವಾಗ ಎಲ್ಲೂ ಹೋಗಿಲ್ಲ. ಹೋಗಿ ನಿಮಗೋಸ್ಕರ ನಾವು ಕನ್ನಡ ಚಿತ್ರಗಳನ್ನ ತೆಗಿತೀವಿ. ಮತ್ತು ಮನೇಲಿ ಯಾರ್ಯಾರು ಇದ್ದಾರೆ ಸರ್? ಅವ್ರು ನಮ್ಮ ಮಿಸೆಸ್ ಮಗ ಸೊಸೆ ಅಲ್ವಾ? ಹೌದು ಸರ್, ನೋಡ್ತೀವಿ ಸರ್ ನಾವು ಕನ್ನಡ ಅಭಿಮಾನಿಗಳೇ ಅಲ್ವಾ? ಹೌದು ಸರ್. ಆದರೆ ನಮಗೆ ಅದೇ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು ಅಂದಮೇಲೆ ನಮ್ಮ ಅಭಿಮಾನಿ ದೇವರು ಸಮಾನ. ಹೌದು ಸರ್. ಆದರೆ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು ಸರ್. ಹೌದು ಸರ್. ಅದಕ್ಕೆ ನಾವು ಕನ್ನಡ ಚಿತ್ರರಂಗದವರು ನಿಮ್ಮ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕಲ್ಲ. ಕನ್ನಡ ಚಿತ್ರಗಳನ್ನ ನೋಡ್ತೀರಾ? ಯಾರು ಮೇಡಮ್ ಫೇವ್ರೇಟ್ ಆ್ಯಕ್ಟ್ರು? ಪುನೀತ್ ರಾಜ್ಕುಮಾರ್ ಅವರ. ಅವರೇ ನಮ್ಮ ಪ್ರೇರಣೆ. ಮನೇಲಿ ಯಾರ್ಯಾರೆಲ್ಲ ಇದ್ದಾರೆ? ನಾನು, ನಮ್ಮ ಹಸ್ಬೆಂಡ್, ಇಬ್ಬರು ಮಕ್ಕಳು. ನೀವು ಹಸ್ಬೆಂಡು, ಇಬ್ಬರು ಮಕ್ಕಳು. ಮನೆಯಲ್ಲಿ ಹಸ್ಬೆಂಡು ಮಕ್ಕಳು ಕಾಯ್ತಾ ಇರ್ತಾರಲ್ವಾ ಸರ್? ಕನ್ನಡದವ್ರೇನಾ? ಕನ್ನಡ ಬರುತ್ತಾ? ಬರುತ್ತೆ ಸರ್. ರೋಡ್ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕೋಬೇಕು ಅಂತಾರೆ. ನೀವು ಹಾಫ್ ಹೆಲ್ಮೆಟ್ ಹಾಕಿದ್ದೀರ, ಅವ್ರು ಹಾಕೇ ಇಲ್ಲ. ದಯವಿಟ್ಟು ನಾವೇ ಒಂದು ಹೆಲ್ಮೆಟ್ ಕೊಡ್ತೀವಿ, ಅದನ್ನ ಹಾಕ್ಕೊಳ್ಳಿ. ಜೊತೆಗೆ ಅವ್ರಿಗೂ ಒಂದು ಹೆಲ್ಮೆಟ್, ಆ ಥರನೇ ಫುಲ್ ಹೆಲ್ಮೆಟ್ ಕೊಡಿಸಿ. ಯಾವ ಕನ್ನಡ ಸಿನಿಮಾ ನೋಡಿದ್ರಿ ರೀಸೆಂಟಾಗಿ? ಸೂಪ್ರಂತು. ರೀಸೆಂಟ್ ಅಲ್ಲ, ಅದು ಹಳೇದಾಗೋಯ್ತು. ಇವಾಗ ಹೊಸ್ದಾಗಿ ಹೇಳಿ. ರೀಸೆಂಟಾಗಿ ಯಾವುದು ನೋಡಿಲ್ಲ. ಯಾಕೆ ಕನ್ನಡ ಚಿತ್ರಗಳಿಗೆ ಬರ್ತಾ ಇಲ್ಲ ನೀವು? ಹಂಗೆ ಬಿಸಿ ಅಪ್ಪ ಜೊತೆ ಅಲ್ಲಿ ತಿರುಗಾಡ್ಕೊಂಡು. ಆಯಿತು. ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಮತ್ತು ಹೆಲ್ಮೆಟ್ ಹಾಕ್ಕೊಳ್ಳದೆ ಓಡಾಡ್ತಾ ಇದ್ದೀರಾ. ಮನೇಲಿ ಯಾರ್ಯಾರು ಇದ್ದಾರಣ್ಣ? ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಇಬ್ಬರು ಥಿಯೇಟ್ರೇ ಹೋಗೋದು. ನಾವು ಕೆಲಸಗಳು ಇರ್ತಲ್ಲ, ಅದರಿಂದ ಆಯಿತು. ಇವಾಗ ಮನೆಯಲ್ಲಿ ಮೇಡಮ್ಮು ಮಕ್ಕಳು ಕಾಯ್ತಾ ಇರ್ತಾರೆ. ಹೌದು.
ಥಿಯೇಟ್ರಲ್ಲಿ ಸಿನಿಮಾ ಮಾಡ್ಕೊಂಡು ನಾವು ಕಾಯ್ತಾ ಇರ್ತೀವಿ. ನೀವು ಸೇಫ್ಟಿಗೆ ಹೆಲ್ಮೆಟ್ ಹಾಕ್ಕೊಳ್ಳೋದಿಲ್ಲ, ಹಂಗೆ ಹೆಲ್ಮೆಟ್ ಹಾಕ್ಕೊಳ್ಳದೆ ಓಡಿಸಿದ್ರೆ ಗಾಡಿ ಹೆಂಗೆ? ರೀಸೆಂಟಾಗಿ ಯಾವುದೂ ನೋಡಿಲ್ಲ. ಮದರ್ ಪ್ರಾಮಿಸ್ ಹೋಗ್ಬೇಕು. ಹೋಗ್ಬೇಕಲ್ವಾ ಥಿಯೇಟ್ರಿಗೆ? ನಿಮ್ಗೋಸ್ಕರನೇ ತಾನೇ ಸಿನಿಮಾ ಮಾಡೋದು. ಕೆಲವೊಂದ್ಸಲ ಟೈಮ್ ಇರುತ್ತೆ, ಕೆಲವೊಂದ್ಸಲ ಟೈಮ್ ದಯವಿಟ್ಟು ಟೈಮ್ ಮಾಡ್ಕೊಳ್ಳಿ. ಮತ್ತು ನೀವು ಥಿಯೇಟ್ರಿಗೆ ಬರಲೇ ಇಲ್ಲ ಅಂದರೆ ನಾವು ಸಿನಿಮಾ ಯಾರಿಗೋಸ್ಕರ ಮಾಡೋದು? ಮತ್ತೆ ನೀವು ಥಿಯೇಟ್ರಿಗೆ ಬಂದು ನೋಡ್ಬೇಕಲ್ವಾ? ಆಮೇಲೆ ಮನೇಲಿ ಯಾರ್ಯಾರು ಇದ್ದಾರೆ ತಂದೆ ತಾಯಿ ಅಲ್ವಾ? ಮತ್ತು ಸೇಫ್ಟಿ ಇಂಪಾರ್ಟೆಂಟ್ ತಾನೇ. ಹೆಲ್ಮೆಟ್ ಹಾಕಿ ಹೋಗ್ತಾ ಇದ್ರೆ ಮನೇಲಿ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಥಿಯೇಟ್ರಲ್ಲಿ ನಾವು ಸಿನಿಮಾದವ್ರು ಕಾಯ್ತಾ ಇರ್ತೀವಿ. ಹಾಂ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಕನ್ನಡ ಸಿನಿಮಾ ನೋಡ್ತೀರಾ? ಹೌದು ಸರ್. ಯಾರು ಸರ್ ಫೇವ್ರೇಟ್ ಆ್ಯಕ್ಟ್ರು? ನಮ್ಗೆ ಅಪ್ಪು ಅವರಾ? ಥಿಯೇಟ್ರಲ್ಲಿ ನಾವು ಸಿನಿಮಾ ಮಾಡ್ಕೊಂಡು ಕಾಯ್ತಾ ಇರ್ತೀವಿ. ನಿಮ್ಮ ಅಭಿಮಾನಿ ದೇವರುಗಳ ಸೇಫ್ಟಿ ನಮಗೆ ತುಂಬ ಇಂಪಾರ್ಟೆಂಟು. ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾ ಇಲ್ವಲ್ಲ ಸರ್, ಆದ್ದರಿಂದ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಹೆಲ್ಮೆಟ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಸೇಫ್ಟಿ ಇಂಪಾರ್ಟೆಂಟು, ಸೇಫಾಗಿ ಡ್ರೈವ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ನಿಮಗೋಸ್ಕರ ಮನೇಲಿ ಕಾಯ್ತಾ ಇರ್ತೀರಲ್ಲ, ಹೆಲ್ಮೆಟ್ ಹಾಕಿಲ್ಲ ನೀವು? ಮತ್ತೆ ಹೆಲ್ಮೆಟ್ ಹಾಕೋದು ಏನಾದರೂ ಹಾಕಿರಿ. ಎಲ್ಲಿದೆ? ತಲೆ ಮೇಲೆ ಇಲ್ವಲ್ಲ ಹೆಲ್ಮೆಟ್ಟು. 77,000 ಜನ ಹೆಲ್ಮೆಟ್ ಇಲ್ದಿಲ್ಲೇ ಇಂಡಿಯಾದಲ್ಲಿ ವರ್ಷಕ್ಕೆ ಒಂದ್ಸತಿ ಈ ಥರ ಆಕ್ಸಿಡೆಂಟಲ್ಲಿ ಹೋಗ್ತಾರೆ. ನೀವು ಹೆಲ್ಮೆಟ್ ಹಾಕೋಬೇಕಲ್ವಾ? ನಮಸ್ಕಾರ ಬ್ರದರ್. ಕನ್ನಡ ಸಿನಿಮಾ ನೋಡ್ತೀರಾ? ಯಾವ್ದು ನೋಡಿದ್ರಿ ಲಾಸ್ಟ್ ಸಿನಿಮಾ? ಅದರ ಪ್ರಾಮಿಸ್ ಹೆಂಗಿದೆ? ಚೆನ್ನಾಗಿದೆ. ಹಾಂ, ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಓಡಿಸಿ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳನ್ನ ನೋಡಿ ಅಂತ ರಿಕ್ವೆಸ್ಟ್. ಹಾಂ, ಮದರ್ ಪ್ರಾಮಿಸ್ ನೋಡ್ದಾ? ನೋಡಿದೆ. ನೋಡ್ದಾ? ಹೆಂಗಿದೆ ಸಿನಿಮಾ? ಚೆನ್ನಾಗಿದೆಯಾ? ಸೇಫ್ಟಿಯಾಗಿ ಓಡಿಸಿ, ಸೇಫ್ಟಿಯಾಗಿ ಮನೆಗೆ ಹೋಗೋದು, ಕೆಲ್ಸಕ್ಕೆ ಹೋಗೋದು ಎಲ್ಲ ಮಾಡ್ಕೋಬೇಕು. ಜೊತೆಗೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡ್ಬೇಕು ಅಂತ ಕೇಳ್ಕೊತೀನಿ. ಸರಿ, ಥ್ಯಾಂಕ್ ಯು. ಸೇಫಾಗಿ ಓಡಿಸಿ, ಸೇಫಾಗಿರಿ. ಇನ್ನು ಮುಂದೆ ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸಿ. ಜೊತೆಗೆ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳು ಅಂತ ಹೇಳ್ತಾರೆ ಅಣ್ಣವರು. ಅಂದರೆ ನಮಗೆ ನೀವು ದೇವ್ರಿದ್ದಂಗೆ. ಯಾಕಂದರೆ ನೀವು ಬಂದು ಸಿನಿಮಾ ನೋಡಿದ್ರೆ ನಾವು ಗೆಲ್ಲೋದು. ಸೇಫ್ಟಿ ಇಂಪಾರ್ಟೆಂಟು. ಸೊ ಹೆಲ್ಮೆಟ್ ಹಾಕ್ಕೊಂಡೆ ಟ್ರಾವೆಲ್ ಮಾಡಿ ಅಂತ ಹೇಳ್ತಾರೆ. ಹಾಂ, ಥ್ಯಾಂಕ್ ಯು. ಅಲ್ಲಿ ಮುಂದೆ ಹೋದರೆ ಪೊಲೀಸವರು ಫೈನ್ ಹಾಕ್ತಾರೆ ಅಂತ ನಾವು ಹೋಗೋದಲ್ಲ. ಅವರು ನಮ್ಮ ಸೇಫ್ಟಿಗೋಸ್ಕರನೇ ಇರೋದು. ಪೊಲೀಸವರು ಈ ಹೆಲ್ಮೆಟ್ನ ಧರಿಸಿ ನೀವು ಇನ್ಮೇಲೆ ಪ್ರಯಾಣ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸ್ಬೇಕು ಮತ್ತು ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ತೀವಿ. ಹಾಂ, 77,000 ಪೀಪಲ್ಲು ಈ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಸಲ್ಲಿ ಇದಾಗುತ್ತೆ. ಆದ್ದರಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಮನೆಯವ್ರು ಕಾಯ್ತಾ ಇರ್ತಾರೆ, ಥಿಯೇಟ್ರಲ್ಲಿ ನಾವು ಕಾಯ್ತಾ ಇರ್ತೀವಿ. ಮಗುಗೂ ಆದಷ್ಟು ಒಂದು ಪುಟ್ಟದ ಹೆಲ್ಮೆಟ್ ಕೊಡಿಸಿ. ಎಲ್ಲ ಕೊಟ್ರಪ್ಪ ಇಲ್ಲೇ ತೊಳಿ. ಇಲ್ಲಿ ನೋಡಿ, ನಾವು ಕನ್ನಡ ಫಿಲಮ್ ಅವರು ಆಯ್ತು. ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳ್ತಾ ಇದ್ದೀವಿ. ಅವ್ರಿಗೂ ಇಂಥದ್ದೇ ಒಂದು ಹೆಲ್ಮೆಟ್ ಕೊಡಿಸಿ ತೊಳಿ. ಚಿತ್ರಕ್ಕೋಸ್ಕರ ಬಿಡುಗಡೆ ಮಾಡಿಕೊಂಡು ತಿಂಗಳಲ್ಲಿ ಒಂದು ಫಿಲಮ್ ನೋಡೋ ಥರ, ಸಿನಿಮಾದಲ್ಲಿ ಥಿಯೇಟ್ರಲ್ಲೇ ಬಂದು ನೋಡೋ ಥರ ಆಗಲಿ. ಆಯ್ತು, ಇಲ್ಲ ತೊಗೊಳ್ಳಿ, ನಾವೇ ಕೊಡ್ತಾ ಇದ್ದೀವಿ. ಹೆಲ್ಮೆಟ್ ಹಾಕ್ಕೊಂಡು ಸೇಫಾಗಿ ಡ್ರೈವ್ ಮಾಡಿ. ಹಾಂ, ಥ್ಯಾಂಕ್ ಯು ಸರ್. ಹಾಕೊಳ್ಳಿ. ದಯಮಾಡಿ ಕೇಳ್ಕೊತೀವಿ. ಯಾಕಂದರೆ ಅಭಿಮಾನಿ ದೇವರುಗಳು ಅಂತ ನಮ್ಮ ಅಣ್ಣವ್ರು ಹೇಳಿದ್ದಾರೆ. ಅವ್ರ ಮಗ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಪ್ರೇರಣೆ. ಆದ್ದರಿಂದ ಹೆಲ್ಮೆಟ್ ಹಾಕ್ಕೊಳ್ಳಿ, ಸುರಕ್ಷಿತವಾಗಿರಿ. ಮತ್ತು ಸಿನಿಮಾ ಮಂದಿರದಲ್ಲಿ ಬಂದು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ಈ ಮೂಲಕ ಕೇಳ್ತೀವಿ. ಥಿಯೇಟ್ರಲ್ಲಿ ನಾವು ಕಾಯ್ತಾ ಇರ್ತೀವಿ. ಸೊ ಸೇಫ್ಟಿ ಒಂದು ಇಂಪಾರ್ಟೆಂಟ್. ದಯಮಾಡಿ ಎಷ್ಟೇ ಹತ್ರ ಡಿಸ್ಟೆನ್ಸ್ ಇದ್ದು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಹಾಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಈ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಒಂದು ಸೆಗ್ಮೆಂಟ್ ಆಗಿ ಆಪತ್ ಬಾಂಧವ ಅಂತ ತೊಗೊಂಡ್ಬಂದ್ವಿ. ನೀವೆಲ್ಲ ನೋಡ್ಕೊಂಡೇ ಬಂದ್ರಿ. ಈಗ ಇದು 2 ಎಪಿಸೋಡು ನೋಡ್ಕೊಂಡ್ಬಂದ್ರಿ. ನಾವು ಜನರಿಗೆಲ್ಲ ಚಿತ್ರಮಂದಿರದ ಕಡೆ ಕರಿತಾ ಇದ್ದೀವಿ, ಆಹ್ವಾನ ಮಾಡ್ತಾ ಇದ್ದೀವಿ, ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಚಿತ್ರಮಂದಿರಗಳಲ್ಲಿ ಬಂದು ಕನ್ನಡ ಚಿತ್ರನ ನೋಡಿ ಅಂತ ಕರಿತಾ ಇದ್ದೀವಿ. ಅದ್ರ ಜೊತೆಗೆ ಈ ಸಂಚಿಕೆಯಲ್ಲಿ, ಆಪತ್ ಬಾಂಧವದ ಈ ಸಂಚಿಕೆಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಹೆಲ್ಮೆಟ್ನ ವಿತರಣೆ ಮಾಡಿ, ಹೆಲ್ಮೆಟ್ ಹಾಕೋದು ಎಷ್ಟು ಅವಶ್ಯಕ, ಹೆಲ್ಮೆಟ್ ಹಾಕೋದ್ರಿಂದ ಎಷ್ಟು ಸೇಫ್ಟಿ ಇರ್ತದೆ, ಮತ್ತು ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ಬಂಧು ಬಳಗ, ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲ ಕಾಯ್ತಾ ಇರ್ತಾರೆ. ಚಿತ್ರಮಂದಿರದಲ್ಲಿ ನಾವು ಚಿತ್ರೋದ್ಯಮದವರು ಸಿನಿಮಾ ಮಾಡಿಕೊಂಡು ಕಾಯ್ತಾ ಇರ್ತೀವಿ. ಆದ್ದರಿಂದ ಸೇಫ್ಟಿ ಇಂಪಾರ್ಟೆಂಟ್. ಯಾಕೆಂದರೆ ಅಣ್ಣವ್ರು ಯಾವಾಗಲೂ ಹೇಳ್ತಿದ್ರು ಅಭಿಮಾನಿ ದೇವರುಗಳು ಅಂತ. ಅಭಿಮಾನಿ ದೇವರುಗಳು ಅಂದರೆ ನಮಗೆ ಆ್ಯಕ್ಚುಲಾಗಿ ಅನ್ನದಾತರಾದಂಥ ಪ್ರೊಡ್ಯೂಸರ್ಸ್ಗೆ ಅಭಿಮಾನಿ ದೇವರುಗಳೇ
ಆ್ಯಕ್ಚುಲ್ ಆಗ ಅನ್ನದಾತರು, ಯಾಕೆಂದರೆ ಅವ್ರು ಬಂದು ಸಿನಿಮಾ ನೋಡಿದ್ರೇ ನಮ್ಮ ಸಿನಿಮಾ ಓಡೋದು. ಆದ್ದರಿಂದ ನಿಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ಈ ಸಂಚಿಕೆಗಳಲ್ಲಿ ನಾವು ಹೆಲ್ಮೆಟ್ ವಿತರಣೆ ಮಾಡಿದ್ವಿ. ಈ ಥರ ಒಂದು ಕೆಲಸ ಮಾಡೋದಕ್ಕೆ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಬೇಕಾಗುತ್ತೆ. ಸೊ ಈ ಥರ ಒಳ್ಳೆ ಕೆಲಸ ಮಾಡೋದಕ್ಕೆ ಬೇರೆಯವ್ರದ್ದು ಯಾಕಪ್ಪ, ನಮ್ಮ ಮನೆಯಿಂದನೇ ಶುರು ಆಗಲಿ ಅಂತ ನನ್ನ ಅನ್ನದಾತರು ಮತ್ತು ನನ್ನ ಪ್ರೊಡ್ಯೂಸರ್ ಆದಂಥ ನಮ್ಮ ತಾಯಿಯವರೇ ಈ ಒಂದು ಸಂಚಿಕೆಗಳಿಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರವನ್ನು ಥಿಯೇಟ್ರ್ಗಳಲ್ಲೇ ಬಂದು ಸಾವಕಾಶವಾಗಿ ಕೂತ್ಕೊಂಡು ನೋಡಬೇಕು ಅಂತ ಹೇಳಿ ನನ್ನ ಆಸೆ. ಹಾಗೆ ಇದೊಂದು ಕಾರ್ಯಕ್ರಮಕ್ಕೆ ನಾನು ನನ್ನ ವಾಹನಗಳಲ್ಲಿ ಬರುವಂಥವರೆಲ್ಲರೂ ಹೆಲ್ಮೆಟ್ ಧರಿಸಿನೇ ಬರಬೇಕು ಅಂತ ಹೇಳಿ, ವಾಹನಗಳಲ್ಲಿ ಓಡಾಡೋರೆಲ್ಲರೂ ಹೆಲ್ಮೆಟ್ ಧರಿಸಿನೇ ಓಡಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆದ್ದರಿಂದ ನಾನು ಇದೊಂದನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಈ ಹೆಲ್ಮೆಟ್ ಕೊಡೋದರ ಮುಖಾಂತರ ಚಾಲನೆಯನ್ನು ನೀಡ್ತಾ ಇದ್ದೀನಿ.